ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಹಸ್ಬೆಂಡ್ಗೆ ರಜಾ, ಕನ್ನಡ ರಾಜ್ಯೋತ್ಸವದ ದಿನ. ಇದು ಯಾವತ್ತು ನಾನು ಅಪ್ಲೋಡ್ ಮಾಡ್ತಿಲ್ಲ, ಲೇಟ್ ಆಗುತ್ತೆ. ಸೊ ಯಾಕಂದರೆ ಇದಕ್ಕಿಂತ ಹಿಂದಿನ ವಿಡಿಯೋಸ್ ತುಂಬ ಇದೆ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಹಂಗೆ ಬ್ಲೌಸ್ ಎಲ್ಲ ಹೊಲಿಯಕ್ಕೆ ಕೊಡಬೇಕು, ಹಂಗೆ ಅಕ್ಕ ಮನೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡಿ, ನಾನು ಈ ಕಲರ್ ಹಾಕ್ಕೊಂಡಿದ್ದೀನಿ ಅಂತ ಅವರು ಮ್ಯಾಚಿಂಗ್ ಹಾಕ್ಕೊಂಡವ್ರೆ. ಆಮೇಲೆ ಅದು ಹೇಳ್ತೀನಿ, ಅದೇ ಈಗ ಹೇಳ್ತಿದ್ದಲ್ಲ ಇಷ್ಟೊತ್ತು ಏನಂತ ನನ್ನ ಬಾಯಲ್ಲೇ ಕೇಳಕ್ಕೆ ಆಸೆ ನಿಮಗೆ ಅಲ್ಲ. ಸೊ ಈಗ ಹೋಗ್ತಾ ಇದ್ದೀವಿ ಗೈಸ್, ಟೆಂಪಲ್ ಹೋಗಿ. ಆಮೇಲೆ ಗೊತ್ತಿಲ್ಲ, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ರಶ್ ಇರಲ್ಲ ಅಂದ್ಕೊಂಡಿದ್ದೀನಿ, ಬಟ್ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ರಶ್ ಇರ್ಬೋದೇನೋ, ಡೌಟ್ ಇದೆ. ಹೋಗಿ ನೋಡಬೇಕು. ಮೊನ್ನೆ ಒಂದ್ಸಲ ಹೋಗಿ ವಾಪಸ್ ಬಂದ್ವಿ, ಈಗ ತಿರ್ಗಾ ಇನ್ನೊಂದ್ಸಲ ಹೋಗ್ತಾ ಇದ್ದೀವಿ. ಅತ್ತೆ ಮಾವನ ಕರ್ಕೊಂಡೋಗಿ ವಾಪಸ್ ಬಂದ್ವಿ ಅವತ್ತು ಅಲ್ಲ. ಅವ್ರು ಇನ್ನೊಂದ್ಸಲ ಬಂದಾಗ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಇವತ್ತು ನಾವು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗೈಸ್, ಇವರು ಇಲ್ಲಿ ಕಾರ್ ಒಳಗಡೆ TRIP ಟ್ರಿಪ್ ಅನ್ನೋದು ಸ್ಪೆಲ್ಲಿಂಗ್ ಎಲ್ಲಿದೆ ಹುಡುಕಿ ಇಷ್ಟರಲ್ಲಿ ಅಂತವ್ರೆ. ಎಲ್ಲೂ ಕಾಣಿಸ್ತಿಲ್ಲ, ಬರೀ ಸುಳ್ಳು ಹೇಳ್ತಾರೆ, ಅಲ್ಲಿದೆ ಹುಡುಕಿ ಇಲ್ಲಿದೆ ಹುಡುಕಿ ಅಂತ. ನನ್ನ ಮೇಲೆ ಹಣೆ ಇದೆ ಅಂತ ಹೇಳು. ನಿನ್ ಮೇಲೆ ಹಣೆ ಇದೆ. TEMP ಇದೆ. 7 ಇಷ್ಟರಲ್ಲೇನಾ ಅಂತ ಹೇಳು. ಇಷ್ಟ್ರಲ್ಲಿ ಹೇಳಾಯ್ತು. 8 ಇಷ್ಟರಲ್ಲೇನೆ ಇಲ್ವಲ್ಲ ಎಲ್ಲೋ. 9 ಇಲ್ಲಿ ಇಷ್ಟರಲ್ಲಿ ಅಂತ ಹೇಳಿರೋದು ನಿಮ್ಮಪ್ಪ. 10. ಥ್ಯಾಂಕ್ ಯು. Your time. ಹ್ಯಾಪಿ ಮೋಟರಿಂಗ್ ಅಂತಿದೆ. Your time got dumb. ಇಲ್ಲ ಇದೆ. ಎಲ್ಲಿದೆ? Your time got ಸರಿ, dumb. ಎಲ್ಲಿದೆ ಹೇಳು. ಇಲ್ಲ ತಡಿಯಮ್ಮ, ನಾನು ಇಲ್ಲಿ ಅಲ್ಲಿ ಏನ್ ಗೊತ್ತಾ ಗೈಸ್, ಇವ್ರು ನಂಗೆ ಗೊತ್ತು, ಬರೀ ಮೋಸ ಇವ್ರದ್ದು. ಅದಕ್ಕೆ ಕೇಳಿದೀನಿ, ಸ್ಕ್ರೀನ್ ನೀನ್ ಎಳ್ದಿಲ್ಲ ತಾನೆ ಅದನ್ನ ಹೇಳ್ಬಿಟ್ಟು ಅದನ್ನ ಹಿಂಗ್ ಎಳ್ದಿದ್ದಾರೆ. ಟ್ರಿಪ್ ಅನ್ನೋದನ್ನ ಚೇಂಜ್ ಮಾಡಿದ್ದಾರೆ. ಅದೇನ್ ಗೊತ್ತಾಗುತ್ತೆ, ಸ್ಕ್ರೀನ್ ನ ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡ್ಕೋಬೇಕಿತ್ತು, ಇಲ್ಲ ಬಟನ್ ಸಿಕ್ತು ನೋಡ್ಕೋಬೇಕಿತ್ತು. ನನ್ನ ನಿನ್ನ ಇರೋ ನೀನ್ ಬರೀ ಆಳಿ ಬಂಡ ಜಾಲಿ. ಅಮ್ಮ 200 ರೂಪಾಯಿ ಹಾಕೊಳ್ಳಮ್ಮ, ಬೇಗ ಹಾಕೊಳ್ಳಮ್ಮ. ಬಂದ್ಬಿಡು ಇಲ್ಲಿ. 200 ರೂಪಾಯಿ ನಾವಿಬ್ರು ಹೇಳಿದೀವಿ, ನನಗೆ 100 ನಿನಗೆ 100. ಎಲ್ಲ ನಿನ್ ಯಾಕೆ ಬ್ಲೌಸ್ ಎಲ್ಲ ಬೀಳಿಸ್ತಾ ಇದ್ಯಾ? ಅದೇ ಬೀಳ್ತಾರ. ಸೈಡ್ ಗಿಡ, ಒಂದ್ ಸೈಡ್ ಗಿಡ. ಸೋತು ಹೋದೆ. ಬರೀ ಇದೆ ಇವ್ರದ್ದು ಆಟ. ನಾನು ಹೇಳ್ತೀನಿ ಅದು. ಅವಳು ಹೇಳ್ತಾಳೆ, ಅದನ್ನ ಅವ್ರ ಅಪ್ಪ ಹುಡುಕ್ಬೇಕೀಗ. ನಾನು ಹೇಳ್ತೀನಿ ಸೋತಾ ಈಗ. ನೀನ್ ಹಂಗೆಲ್ಲ ಇದ್ ಮಾಡೋದಲ್ಲ. ಇಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಐತೆ, ಎಲ್ಲಿ ಅಂತ ಬರ್ತೈತೆ. ಇಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಅಂತ ಬರ್ತೈತೆ, ಎಲ್ಲಿ? ಕಾರ್ ಒಳಗೆ. ಕಾರ್ ಒಳಗಡೆ ಎಲ್ಲ ಬಿಡ ಐತೆ. ಎಲ್ಲಿದೆ? ಹಿಂಗೆ ಇವ್ರದ್ದು ಆಟ. ಗೈಸ್, ಟೆಂಪಲ್ಗೆ ಹೋಗಿ ಈಗ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಟೆಂಪಲ್ದು ನಾನೇನು ಕ್ಲಿಪ್ಪಿಂಗ್ಸ್ ತೆಗ್ದಿಲ್ಲ, ತುಂಬ ರಶ್ ಇತ್ತು. ಅಂದರೆ ಅಷ್ಟೊಂದೇನು ಲೇಟ್ ಆಗಿಲ್ಲ ಅಲ್ಲ, ಬೇಗ ಬಂದ್ವಿ. ರಶ್ ಇದ್ರೂ ಬೇಗ ಕಳಿಸ್ತಿದ್ರು. ಸೊ ದೇವಸ್ಥಾನದ ಏನು ಕ್ಲಿಪ್ಪಿಂಗ್ಸ್ ತೆಗ್ದಿಲ್ಲ. ಈಗ ಅಕ್ಕ ಮನೆಗೆ ಹೋಗೋಣ. ಹಂಗೆ ನನ್ನ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು ಗೈಸ್. 15 ಬ್ಲೌಸ್ ಮೇಲಿದೆ. ಅದು ಯಾವತ್ತು ಕೊಡ್ತಾರೋ ಅವರು ವಾಪಸ್, ನನಗೆ ಗೊತ್ತಿಲ್ಲ. ಅವ್ರದ್ದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅವರು. ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ, ಬೇಕು ಅನ್ನೋರು ಕಮೆಂಟ್ ಮಾಡಿ. ನನ್ನ ಪರಿಸ್ಥಿತಿನ ಸ್ವಲ್ಪ ಯೋಚನೆ ಮಾಡಿ, 15ಕ್ಕೆ ಎಷ್ಟು ದುಡ್ಡು ನಾನು ಸುರಿಬೇಕು ಅನ್ನೋದು. ಸೊ ವರ್ಕ್ದು 5 ಬ್ಲೌಸು, ಇನ್ನ ಮಾಮೂಲಿ ಇನ್ನ ಮಿಕ್ಕಿದ ಬ್ಲೌಸ್ ಇದೆ. 22 ಬ್ಲೌಸ್ ಅಲ್ಲಿ ವರ್ಕ್. ಮದುವೆ ಆದಾಗ ಎಷ್ಟು ದಪ್ಪಗೆ ಹೆಂಗಿದ್ದೆ, ಇವಾಗ ಹಿಂಗೆ 15 ಬ್ಲೌಸು 30 ಬ್ಲೌಸು ದುಡ್ಡು ಕೊಟ್ಟು ಹಂಗಿದ್ದವ್ ಹಿಂಗಾಗ್ಬಿಟ್ಟಿದ್ದೀನಿ. ಅದ್ ನಿಂತೆ ಪ್ರಾಬ್ಲಮ್. ಯಾಕಂದ್ರೆ ಇವರು ಯಾವಾಗ್ಲೂ ನನ್ನ ಹತ್ರ ನಾನು ತಗೊಂಡಿರೋ ಸೀರೆಗಳನ್ನ ಯಾವ್ದು ಇಷ್ಟಪಡಲ್ಲ. ಇವ್ರು ಕೊಡ್ಸಿರೋ ಸೀರೆನೇ ಉಟ್ಕೋಬೇಕು. ಸೊ ಹಂಗಾಗಿ ಎಲ್ಲ ಈಗ ಅವ್ರು ಒಂದೊಂದೇ ಕೊಡಿಸ್ತಾ ಇದ್ದಾರೆ.
ನಾನು ಒಂದೊಂದೇ ಹೊಲಿಸ್ಕೊಂತ ಇದ್ದೀನಿ ಅಷ್ಟೇ. ನೀನ್ ಇರೋ ಸ್ಯಾರಿ ಬ್ಲೌಸ್ನೇ ನೀನು ಹಾಕು ಅಂತ ಹೇಳಿದ್ರೆ ಇಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅದ್ ಯಾವ್ದು ನಿನ್ಗೆ ಇವಾಗ ಆಗಲ್ವಲ್ಲ, ಏನಿಲ್ಲ, ನಾನು ಇದ್ದಂಗಿದ್ದೆ ಈಗ ಹೂಕೋಸ ಆದಂಗ ಆಗಿದ್ಯಾ. ಆದ್ರೂ ಪರವಾಗಿಲ್ಲ, ಆಗಲ್ಲ. ಅದಾಗೋ ತರನೇ ನಾನು ಹೊಲ್ಸಿದೀನಿ. ಹಾ. ಅದನ್ನ ಸ್ಟಿಚಿಂಗ್ ಬಿಚ್ಕೋಬಹುದು, ನಾನು ಬಿಚ್ಚಿ ಹಾಕೊಂತಿದ್ದೆ. ನೀನು ಇಷ್ಟ ಇಲ್ಲ ನಿನ್ಗೆ ಅದು, ಅದಕ್ಕೆ ಅನ್ಭವಿಸು ಅಷ್ಟೇ. ಏನ್ ಗೊತ್ತಾ ಗೈಸ್, ನನ್ನ ಮಗಳಿಗೆ ಮೊನ್ನೆ ಅಳ್ತಿದ್ಲು ಅವಳು, ಕಾಲು ತುಳ್ದು ನೋವಾಗಿದೆ ಅಂತ. ನಮ್ಮಪ್ಪ ಬರ್ಲಿ ನಿನ್ಗೆ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಆವಾಜ್ ಹಾಕಿದ್ಲು. ಏನ್ ಮಾಡ್ತಪ್ಪ ನಿಮ್ಮಪ್ಪ ಬಂದವತ್ತು? ಅವತ್ತೇ ಏನು ಮಾಡ್ಲಿಲ್ಲ. ಬೇಡ್ಕೊಂತ ಇದೆಯಲ್ಲ ದುಡ್ಡು ಏನ್ ಎಲ್ ಬೇಡ್ಕೊ ನೆನ್ನೆಯಿಂದ ನೋಡ್ತಾ ಇದೀನಿ, ಮೊನ್ನೆಯಿಂದ ನೋಡ್ತಾ ಇದೀನಿ. ಮೊನ್ನೆ ದುಡ್ಡು ಹಾಕತಕ್ಕ ಬಿಡ್ತಾನೆ ಇಲ್ವಲ್ಲ. ಅದೆಷ್ಟ್ ಬೇಡ್ಕೊಂಡಿದೀನಿ? ಎದೇನೋ 34,000 ಹಾಕು, ಇಲ್ಲ 27. ತಾತ ಏನ್ ನಡ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗಕ್ಕೆ ನಾನು ನಿಲ್ಸಿರ್ಬೇಕು. ಅವ್ರು ಅಷ್ಟು ಏಜ್ ಆಗಿದೆ, ಈ ರೋಡಲ್ಲಿ ನಡ್ಕೊ ಬರ್ತಾಯ್ತಲ್ಲ. ಆ ತರನೇ ಹೋಗಿ ಲಾರಿ ಹತ್ಸ್ಕೊಂಡೋಗಿರೋದು ನೋಡಿದ್ಯಾ? ಸ್ಟೇಜೇ ಆಗಿರೋದು ತಾತಂಗೆ. ಲಾರಿ ಪಕ್ಕದಲ್ಲಿ ರೋಡ್ ದಾಟ್ತೈತೆ ಗ್ರೀನ್ ಬಿಟ್ಟಾಗ, ಅವನಿಗೆ ಕಾಣಿಸಿಲ್ಲ, ಹತ್ಸ್ಬಿಟ್ಟು ಅಲ್ಲೇ ಯಪ್ಪ ನೋಡಕ್ಕಾಗಲ್ಲ ಅದನ್ನ. ಸೊ ನಿನ್ಗೆ ನಾನು ಬೇಡ್ತಾ ಇದ್ದೀನಿ ಅಂತ ಹೇಳು ಸಂಜು. ನಿನ್ನ ಹತ್ರ ನಾನು ಬೇಡಿ ದುಡ್ಡು ಇಸ್ಕೋಬೇಕಾ? ಕೊಡಲ್ಲ ನಿನ್ ಮೇಲೆ. ಅಲ್ಲ, ನಿನ್ನ ಹತ್ರ ಬೇಡಿದೀನ ನಾನು ದುಡ್ಡು ಕೊಡು ಅಂತ. ಕೇಳ್ಕೊತಿದ್ದ ಯಪ್ಪ ನೋಡಿ, ನಮ್ಮಮ್ಮ ಹಿಂಗೆ ಭಯ ಪಡಿಸ್ಬಿಡೋದು, ಇಳು ಅಂತ. ಆದ್ರೂ ನಾವು ನಿಜಾನೇ ಹೇಳೋದು. ನಿಂತರ ಅಲ್ಲ ನಾವೆಲ್ಲ. ಹೋಗ್ ನಿಮ್ಮ ಮಗನ ನನಗ್ ಹತ್ರ. ಟೈಮ್ ಬರಲ್ವಾ? ಬರಲ್ಲ ನನಗ್ ಟೈಮ್ ಬರಲ್ವಾ? ಬರಲ್ಲ ಬರಲ್ಲ ಏನು ಅಲ್ಲ ಬರಲ್ಲ. ಅವತ್ ಮಾತಾಡ್ತೀನಿ. ಏನಂದೆ ನಾನು? ಈಗ ಹೇಳೋದಕ್ಕೆ ಯಾಕೇನಂತ ನಾವು ನಿಜ ಹೇಳಿರ್ತೀವಿ. ಈಗ ಅಪ್ಪ ಏನಾರ ಬೇಡ್ಕೊಂಡಿಲ್ಲ. ಇದೆಲ್ಲ ಸುಳ್ಳು ಗೈಸ್, ಸುಳ್ಳು ಇದೆಲ್ಲ ಸುಳ್ಳು. ನಾಳೆ ಈ ಬೇರೆ ಯಾವ್ದು ಬೇಡ ಗೈಸ್. ನಾಳೆ ಸಂಡೇ ಬಿಡಿ, ಇವ್ರು ಇರ್ತಾರೆ, ಏನಾರು ಅದು ಇದಾಗ್ಬಿಡುತ್ತೆ. ನಾಡಿದ್ದಿಂದ ಆಮೇಲೆ ಸ್ಕೂಲ್ ಟ್ರಿಪ್ ಹೋಗ್ಬೇಕು ಐತೆ. ಅಪ್ಪ ಅವಾಗಿದೆ. ಆಯ್ತು ಆಯ್ತು, ಕೊಟ್ರೆ ಇಸ್ಕೊಂಡು ಹೋಗು. ಆಯ್ತು ಕೊಟ್ರೆ ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ ಇನ್ ಅಡ್ವಾನ್ಸ್. ಹೋಗ್ಬಾ, ನಿಮ್ಮಪ್ಪ ಕೊಟ್ರೆ. ಈಗ ಬೇಡ, ಯಾಕೆ ಮಸ್ಕೊಳಿತಾ ಇದೀಯಾ? ನೀವೀಗ ನಿಮ್ಮ ಅಪ್ಪನ ಮೇಲೆ ನಂಬಿಕೆ ತಾನೆ ಕೊಡುತ್ತೆ ನಿಮ್ಮಪ್ಪ ಅಂತ. ಆಯ್ತು, ಇಷ್ಟೊತ್ತಕಾಲ ಮಾಡಿದ್ದು ಇಷ್ಟೊತ್ತಕ ಮಾಡಿ ಭಯ ಪಡಿಸ್ತಾರೆ guys. ಏನ್ ಮಾಡಕ್ ಬರಲ್ಲ. ಭಯ ಪಡಿಸ್ತಾರೆ. ಇಷ್ಟೊತ್ತವರೆಗೂ ಮಾಡಿದ್ ಜೋಕ್ ಅಂತೆ ಗೈಸ್ ಅವಳು. ಸೊ ಹೊಟ್ಟೆ ಹಸಿತಾ ಇದೆ ಈಗ, ಅದಕ್ಕೆ ಇಲ್ಲೇ ನಮ್ಮ ಅಕ್ಕ ಮನೆ ಹತ್ರ ಶಿವ ಟಿಫನಿಸ್, ಅದು ಏನು ಶಿವ ಹೇಳು ಕರೆಕ್ಟಾಗಿ ಹೇಳು, ಕರ್ಕೊಂಡು ಹೋಗ್ಬಿಡು. ಶಿವ ಟಿಫನಿಸ್ ಏನೋ ಇರ್ಬೇಕು, ಶಿವ ಟಿಫನಿಸ್ ಅಂತ ಇದೆ. ಸೊ ಅಲ್ಲಿ ಈಗ ಚಿತ್ರಾನ್ನ ತಿನ್ಕೊಂಡು ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ತಿನ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಎಲ್ಲರೂ ಬಿರಿಯಾನಿ ಬೇಕು ಅಂದ್ರೆ ನನ್ನ ಹೆಂಡತಿ ಚಿತ್ರಾನ್ನ ಅಂತ ಹೇಳಿದ್ರು. ನಿಂಗೆ ಎಷ್ಟು ನೋಡಿ ಉಳಿಸ್ತೀನಿ ನಾನು ಅಲ್ವಾ? ಅಷ್ಟೇ, ನಂಗೆ ಅನ್ನ ಸಾರು, ರಸ ಅನ್ನ ಅಥವಾ ಚಿತ್ರಾನ್ನ ಇಷ್ಟಿದ್ರೆ ಸಾಕು, ಏನು ಕೇಳಲ್ಲ ಗೈಸ್. ನಾನು ಅದೃಷ್ಟ ಮಾಡಿರ್ಬೇಕು ಇಂಥ ಹೆಂಡತಿ ಸಿಗಕ್ಕೆ. ಅವರು ಇಲ್ವಾ? ಅದೃಷ್ಟ ಮಾಡಿಲ್ಲ ತಾನೇ ನೀನು? ನೋಡು ಹೇಳು. ಪಲ್ಲಿ ಹಚ್ಕೊಡ್ತಾ ಇತ್ತಲ್ಲ, ಹೇಳಲ್ವಾ ನೀನು? ಏನಂತ? ಆಯ್ತು ಬಿಡಬೇಡ, ಏನಂತ ಹೇಳ್ಕೊಡು. ಹಂಗೆ ಏನು ಬೇಡ, ನಾನು ಹೇಳ್ಕೊಟ್ಟೇನು ಹೇಳ್ಸ್ಕೊಳೋದೇನು ಬೇಕಾಗಿಲ್ಲ ನನ್ಗೆ. ಅವಾಗಿಂದ ನೀನ್ ಯಾವಾಗೂ ಹೇಳ್ತೀಯಲ್ಲ ನನ್ಗೆ ಏನಾದ್ರು ಅವಾಗಿತ್ತು. ಗೈಸ್ ಈಗ ಚಿತ್ರಾನ್ನ ತಿನ್ಕೊಂಡು, ಇವರು ಟೊಮಟೊ ಬಾತ್ ಚಿತ್ರಾನ್ನ ತಿಂದ್ರು, ನಾನು ಚಿತ್ರಾನ್ನ ತಿಂದೆ. ಚೆನ್ನಾಗಿರುತ್ತೆ ಅಲ್ಲಿ. ಬಟ್ ಇವತ್ತು ಯಾಕೋ ಟೇಸ್ಟ್ ಸ್ವಲ್ಪ ಚೇಂಜ್ ಇದ್ದಂಗಿತ್ತು. ಹಂಗೆ ನನ್ನ ಕ್ಲಾಸ್ಮೇಟ್ ಕೂಡ ಬಂದಿದ್ದ ಅಲ್ಲಿ ತಿನ್ನಕ್ಕೆ. ಅವನು ಮಾತಾಡ್ಸ್ಕೊಂಡು ಹೋದ. ನಾವು ಈಗ ತಿನ್ಕೊಂಡು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಹೆಂಗಿದೆ ಟ್ರಾಫಿಕ್ ಜಾಮ್. ರಜಾ ಇದೆ ಅಂತ ಆಚೆ ಬಂದ್ರು ಟ್ರಾಫಿಕ್, ವೀಕ್ ಡೇಸ್ ಅಲ್ಲಿ ಬಂದ್ರು ಟ್ರಾಫಿಕ್. ಬೆಂಗಳೂರಲ್ಲಿ ಓಡಾಡೋದೇ ಕಷ್ಟ. ನಮ್ಮ ಅತ್ತೆ ಮಾವ ಇದಕ್ಕೆ ಗೃಹಪ್ರವೇಶಕ್ಕೆ ಬಟ್ಟೆ ತಗೊಳಕ್ ಬಂದಾಗ ಮಾರ್ಕೆಟಿಗೆ ಕರ್ಕೊಂಡೋದಾಗ ಏನಂದ್ರು, ಅದಕ್ಕೆ ಕಮ್ಮಿ ಕೈಸಿದ್ದು ಮಾರ್ಕೆಟಲ್ಲಿ ಜನ. ಅವ್ರು ಅದನ್ನ ನೋಡಿ ಯಪ್ಪ ಯಾರು ಬರ್ತಾರೆ ಇಲ್ಲಿ ಓಡಾಡಕ್ಕಾಗಲ್ಲ ಅಂತ ಇದ್ರು. ಅವ್ರೇನಾದ್ರು ರಶ್ ಇದ್ದಿದ್ದ ದಿವಸ ಬಂದ್ಬಿಟ್ರೆ ಬರೋದೇ ಇಲ್ಲ ಲೈಫಲ್ಲಿ, ಮಾರ್ಕೆಟ್ಗೆ ಕಾಲಿಡಲ್ಲ ಅವರು. ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದಿದ್ದು ನೀನು, ಬಟ್ ಫ್ಯೂಚರ್ ಎಲ್ಲಿ ಕರ್ಕೊಂಡೋಗಿದೆ ನೋಡಿ.
ಇವ್ ನಮ್ಮ ಮನೆಯಲ್ಲಿ ಇಲ್ಲಿ ಅಂದರೆ ಈ ಲೆವೆಲ್ಗೆ ಯೋಚನೆ ಮಾಡಿದ್ರು, ಬಟ್ ಭಗವಂತ ಈ ಲೆವೆಲ್ಗೆ ಕೊಟ್ಟಿದ್ದಾನೆ ಇವಾಗ. ಯಾರ ಕೆಟ್ಟ ಕಣ್ಣು ದೃಷ್ಟಿ ಬೀಳದೆ ಇರಲಿ ನನ್ನ ಗಂಡನ ಮೇಲೆ. ನೋಡಿ ಲಟ್ ಅಂತ, ಅದಕ್ಕೆ ಹೋಗಿ ದೃಷ್ಟಿ ತೆಗೆಸ್ಕೊಂಬಂದಿದ್ದೀನಿ ಗೈಸ್. ಈ ಫಿಗರ್ಗೆ ದೃಷ್ಟಿ ಆಗ್ಬಾರ್ದು. ಸೊ ಬನ್ನಿ ಹೋಗೋಣ. ಆಯಿತು, ಅವ್ರು ಯಾಕೋ ನಮ್ಮ ಟೈಲರ್ ಫೋನ್ ಎತ್ತಿಲ್ಲ. ಮೇ ಬಿ ಲಂಚ್ಗೆ ಹೋಗಿರ್ಬೇಕು ಮನೆಗೆ. ನಮ್ಮಕ್ಕ ಮನೇಲಿ 1 ಅವರ್ ಕುತ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಕ್ಕೆ ಹೋಗೋಣ. ಇಲ್ಲೊಬ್ಳು ಮಗಳಿದ್ದಾಳೆ, ಇನ್ನೊಬ್ಳು ಮಗಳು ಊರಿಗೆ ಹೋಗಿದ್ದಾಳೆ. ನೀನು ಯಾಕೆ ಹೋಗಲ್ಲ ಅಂದೆ? ನಾಳೆ ಅಲ್ಲ, ನಾಡಿದ್ದು. ಇವತ್ತು ಸಂಡೇ ಥರ ಫೀಲ್ ಆಗ್ತೈತಲ್ಲ. ಆಟ ಮಗಳು, ಇವಳು ಮಗಳದು. ಲಾವಣ್ಯ ಅಂದರೆ ಸಾಕು, ತಿರುಗಿ ನೋಡ್ತಾ ಇರುತ್ತೆ. ಶೀರೋ ಇದು ಪಿಸ್ತಾ ಗ್ರೀನ್ ಯಾವುದೋ ಕೊಟ್ಟಿದ್ದೀನಿ ಇಲ್ಲಲ್ಲ, ಇದೇ ಅಲ್ಲಿ ಯಾರ ಹತ್ರ ಹೊಲಿಸಿದ್ದು? ಇದು ಗ್ರೀನಾ? ಇದು ಅದು ಎರಡಕ್ಕೂ ಒಂದೇ ಥರ ಕೊಡ್ಸವಳೆ ಫ್ರಂಟು. ಇದು ಈ ಥರ ಇದೆ ಮುಂದೆ ನೋಡಿ ಗೈಸ್, ನಮ್ಮ ಟೈಲರ್ ಸ್ಟಿಚಿಂಗ್ ಮಾಡಿರೋದು ಚೆನ್ನಾಗಿ ಮಾಡಿದ್ದಾನೆ. ವಿಡಿಯೋದಲ್ಲಿ ಒಬ್ಳು ಹಾಕೊಂಡಿದ್ದೀನಿ, ಚೆನ್ನಾಗಿತ್ತು. ಮತ್ತು ಈ ಗ್ರೀನು ಬಾಟಲ್ ಗ್ರೀನು ರಿಯಲ್ ನೋಡೋಕೆ ತುಂಬ ಚೆನ್ನಾಗಿದೆ. ಗ್ರೀನು ವಿಡಿಯೋದಲ್ಲಿ ಅದೆಲ್ಲ ಕಾಣಿಸ್ತಿದೆ ಬ್ಲೌಸ್ ಕಲರ್, ಬಟ್ ರಿಯಲಿ ತುಂಬ ಚೆನ್ನಾಗಿದೆ ಕಲರ್. ಅದು ಸ್ಯಾರಿನೂ ಅದೇ ಕಲರ್ ಇದೆಯಾ? ಅದು ಗ್ರೀನ್ ಬಾರ್ಡರ್ ವಿತ್ ಪೀಚ್ ಕಲರ್ ಸ್ಯಾರಿ, ಲೋಟಸ್ ಡಿಜಿಟಲ್ ಪ್ರಿಂಟ್. ಮಧ್ಯೆ ಲೋಟಸ್ ಬರುತ್ತಲ್ಲ ಆ ಥರ 2D ಪ್ಯಾಟ್ರನ್ ಥರ 3D ಚೆನ್ನಾಗಿದೆ. ಜಾರ್ಜೆಟ್. ಈಗ ನಾನು ಹೊಲಿಯಕ್ಕೆ ಕೊಡಬೇಕು, ಎಲ್ಲ ತಂದಿದ್ದೀನಿ, ಹೋಗ್ಬೇಕು ಕೊಡೋಕ್ಕೆ. ಗೈಸ್, ನಮ್ಮ ಮನೆಯವರು ಕಾರ್ ನಿಲ್ಸಕ್ಕೆ ಹೋಗಿದ್ರು. ಇಲ್ಲಿ ಪಾರ್ಕಿಂಗ್ ಹತ್ರ ಏನು ಪೇಂಟ್ ಮಾಡ್ತಾಯಿದ್ದಾರೆ, ಅಲ್ಲಿ ಪೇಂಟ್ ಬೀಳುತ್ತೆ ಅಂತ. ಸೊ ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್. ಊಟ ಆಯಿತು, ಈಗ ಐಸ್ ಕ್ರೀಮ್ ತಿನ್ನೋದು. ತೇಜು ಇಲ್ಲ, ನನಗೆ 2. ಅವನು ಊರಿಗೆ ಹೋಗಿದ್ದಾನೆ. ತಗೊಂಡು ನಿಮ್ಮ ಅಮ್ಮಂಗೆ ಒಂದಿಡಲ್ಲೇ. ಸೊ ಈಗ ಐಸ್ ಕ್ರೀಮ್ ತಿನ್ನೋ ಸಮಯ. ಎಲ್ಲರಿಗಿಂತ ಫಸ್ಟ್ ಇವ್ರು ಖಾಲಿ ಮಾಡ್ತಾರೆ, ಮನೆ ಊಟನ ಮಾತ್ರ ನಿಧಾನಕ್ಕೆ ತಿಂತಾರೆ ಇವರು. ಈಗ ಸ್ನಾನ ಆಗಿ ಬಂದರು. ಸಾಗರ್ ಸಿಕ್ಕಿದ್ದ ಅಂದೆ, ಅಲ್ಲಿ ನಾವು ತಿನ್ನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಚಿತ್ರಾನ್ನ ತಿನ್ಕೊಂಬಂದ್ವಿ. ಇರುತ್ತೆ ಯಾವಾಗ. ಅಲ್ಲಿ ಅವನು ತಿನ್ನಕ್ಕೆ ಬಂದಿದ್ದ. ಸೊ ತಿನ್ಕೊಂಡು ಕೂತಿದ್ವಿ. ನೋಡಿದೆ, ಮಾತಾಡಿಸ್ದ. ಸ್ವರ್ಣನ್ ನೋಡಿ ಮಾತಾಡ್ಸಿದ್ದ ಅವನು. ಅನ್ಸಿರ್ತೀಯ ಗೈಸ್. ಈಗ ಹೊರಟಿದ್ದೀವಿ, ಕಾರಲ್ಲಿ ಹೋಗೋಕ್ಕೆ ನಿಂತಿದ್ದೀವಿ. ಕಾರ್ ತರ್ತಾವ್ರೆ, ಹೋಗಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಬರೋದು ಇವಾಗ. ಹೋಗಿ ಈಗ ಬಂದಿದ್ದೀವಿ ಟೈಲರ್ ಶಾಪ್ಗೆ ಕೊಡೋಕ್ಕೆ. ಅವರು ಬ್ಯುಸಿಯಾಗಿದ್ದಾರೆ, ಸ್ಟಿಚ್ ಮಾಡ್ತಾಯಿದ್ದಾರೆ. ಇಷ್ಟಿದೆ ನನ್ನ ಬ್ಲೌಸು. ವರ್ಕ್ ಕೊಟ್ಟಿರೋದು ಇನ್ನೂ ಬಂದಿಲ್ಲ ಅಂದ್ರಿ ಅಲ್ಲ, ಇದು ಕೊಟ್ಟೋಗೋಣ ಅಂತ ಹೇಳಿದ್ದೀನಲ್ಲ. ವರ್ಕ್ ಹೆಂಗಿರುತ್ತೋ ಹಂಗೆ. ರೆಡಿಮೇಡ್ ಬ್ಲೌಸ್ ಸುಮ್ಮನೆ ಏನಕ್ಕೆ ಅದಕ್ಕೆ ಖರ್ಚು ಮಾಡೋದು? 250 ರೂಪೀಸ್ ಆರಾಮಾಗಿ ಕೊಡ್ಬೋದು. ವರ್ಕ್ ಎಷ್ಟು ಕೇಳ್ತಾರೆ? ಇದು ಇಷ್ಟು ಮಾಡ್ಸಕ್ಕೆ 1000 ರೂಪಾಯಿ ವರ್ಕ್ ಕೇಳ್ತಾರೆ. ಬಟ್ಟೆನೂ ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ, ಅದಕ್ಕೆ ತರಿಸಿದ್ದೆ. ನಂದೊಂದು ಅದೇನು ಅರ್ಧ ಬೇರೆ ಬೇರೆ ಇದೆಯಾ? ಫ್ರಂಟ್ ಸ್ಲೀವು, ಇದು ಬ್ಯಾಕ್ ಸ್ಲೀವ್. ಮೀಶೋದಲ್ಲಿ ತರಿಸಿದ್ದು ನೋಡಿ. ಇದು 250 ರೂಪೀಸ್. ಇದು ಯಾವ ಸ್ಯಾರಿಗಳು? ಒಂದು ಸ್ಯಾರಿ ಇದೆ ನನ್ನ ಹತ್ರ, ಮಲ್ಟಿ ಕಲರ್ ಥರ ಕಲರ್. ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡ್ ನೋಡಿ ಗೈಸ್. ಈ ಥರ ಬಂದಿದೆ. ಗೂಡ್ ಕೂಡ ಮೇಲೇನೆ ಇರುತ್ತಲ್ಲ. ಇದೊಂದು ಮೀಶೋದಲ್ಲಿ ತರಿಸಿರೋದು ತುಂಬ ಚೆನ್ನಾಗಿದೆ ಅಲ್ಲ.
ಸೊ ಹಂಗಾಗಿ ನಾನು ಕೆಲವೊಂದೆಲ್ಲ ನನಗೆ ತುಂಬ ಇಷ್ಟ ಆಗಿರೋ ಸ್ಯಾರಿ, ಹಳೆ ಸ್ಯಾರಿನ ಬೇರೆಯವ್ರಿಗೆ ಕೊಡೋಕ್ಕೂ ಇಷ್ಟ ಆಗಲ್ಲ. ಸೊ ಹಂಗಾಗಿ ಬ್ಲೌಸ್ ಕೂಡ ಹಾಕ್ತಿರ್ಲಿಲ್ಲ, ಅದಕ್ಕೆ ಸ್ಟಿಚ್ ಮಾಡಿಸೇ ಇರಲಿಲ್ಲ ನಾನು. ಈಗ ಅದು ಟ್ರೆಂಡ್ ಆಗಿದೆ ಸ್ಯಾರಿ, ನಾನು ಅವಾಗೇ ತೊಗೊಂಬಿಟ್ಟಿದ್ದೆ. ಸೊ ಅದಕ್ಕೆ ಬ್ಲೌಸ್ ಇದು ಮ್ಯಾಚ್ ಆಗ್ತಿತ್ತು ಅಂತ ಆನ್ಲೈನಲ್ಲಿ ತರಿಸ್ದೆ. 257 ರುಪೀಸೋ ಏನೋ ಇದೆ, ಬೇಕು ಅಂದರೆ ಲಿಂಕ್ ಕೇಳಿ ಹಾಕ್ತೀನಿ. ಆ್ಯಂಡ್ ಇವರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ನಾನೊಂದು 10 ಇಯರ್ಸಿಂದ ಇವ್ರ ಹತ್ರ ಸ್ಟಿಚಿಂಗ್ ಕೊಡ್ತಾಯಿದ್ದೀನಿ, ಅದಕ್ಕಿಂತ ಜಾಸ್ತಿನೇ ಆಗಿರ್ಬೋದು. ತುಂಬ ಚೆನ್ನಾಗಿ ಫಿಟ್ಟಿಂಗ್ ಹೊಲಿತಾರೆ, ಹಂಗಾಗಿ ಇವ್ರ ಹತ್ರ ಬಿಟ್ಟು ನಾನು ಎಲ್ಲೂ ಕೊಡಲ್ಲ ಗೈಸ್. ಈಗ ಕೊಟ್ಬಿಟ್ಟು ಬಂದ್ವಿ ಬ್ಲೌಸ್ನ. ಟೀ ಮಾಡ್ತಾಳೆ, ಕುಡಿದು ಹೋಗೋದಂತೆ. ಟೀ ತಗೊಂಬಾರೆ. ಓನರ್ ಟೀ ಕೊಡಿ, ಓನರ್ ಕೈಲಿದೆ ಟೀ. ಆ ಹುಡುಗ ನೋಡ್ತಾರೆ ಅಲ್ಲಿಂದ ನನ್ನ ಫೋನಲ್ಲಿ ವಿಡಿಯೋ ಮಾಡ್ಕೊತಾರದು ನೋಡ್ತಾನಲ್ಲಿ. ಅಲ್ಲಿ ಹುಡುಗ ಹೋದ. ಇಲ್ಲಿ ನೋಡಿ ಗೈಸ್, ನಮ್ಮ ಶೀರೋ ಹಿಂಗಾಡ್ತಾಯಿದೆ. ಇಲ್ಲಿ ಅಮ್ಮ ಬೇಕು ಅಂತ ಎತ್ಕೊ ಅಂತ, ಅಯ್ಯೋ ಎತ್ಕೊತಾ ಇದ್ದಾಳೆ. ಇದು ನೋಡಿ ಹತ್ರದಿಂದ, ಅಲ್ಲಿ ನೋಡಿ ಆ ಹುಡುಗನೇ ನಾನು ಹೇಳಿದ್ದು. ಮಾಡ್ತೈತೆ ಹುಡುಗ. ಬ್ಲೌಸು ಕೊಟ್ಟಾಯ್ತು. ಟೋಟಲ್ ಎಷ್ಟು ಬ್ಲೌಸ್ ಕೊಟ್ಟಿದ್ದೀನಿ ಅಂತಾನೆ ಕೌಂಟ್ ಮಾಡ್ಕೊಬರ್ಲಿಲ್ಲ, ಹಂಗೆ ಬಂದಿದ್ದೀನಿ. ರೊಟ್ಟಿ ರವೆ ರೊಟ್ಟಿ ಉಪ್ಪಿಟ್ಟು ಮಾಡ್ತೀನಿ ಹಿಂದೆ. ನನಗೆ ತರಕಾರಿ ಹಾಕಿ ಉಪ್ಪಿಟ್ಟು ತಿನ್ನ ಆಸೆ. ಮಾಡ್ತೀನಿ, ಹೆಂಗು ಇಬ್ರೇ ಇದೀವಲ್ಲ ಚಿನಿ, ಮಾಡ್ತೀನಿ. ತಿಂಡಿ ತಗೊಂಡು ಹೋಗಂಗಿಲ್ಲ ಅಂದ್ರೆ ತಿನ್ನಕ್ ಇಷ್ಟ ಅಲ್ಲ, ಮಾಡಕ್ ಈಸಿ. ಟಿಕ್ಕಾ ಮುಚ್ಚು. ರೊಟ್ಟಿ ಅಂದ್ರೆ ತಟ್ಟಬೇಕು, ಕಷ್ಟ, ನೋವು ಬರುತ್ತೆ. ಗೂರಲ್ಲಿ ಇಟ್ಬಿಟ್ರೆ ಯಾರು ಮುಟ್ಟಲ್ಲ ಅಂತ ಪ್ಲಾನ್ ಮಾಡಿ ನಾನು ಸರಿ ತಿನ್ನಲ್ಲ ಅಂತ ಹೇಳಿದ್ಲ ರೊಟ್ಟಿನೇ ಹಾಕ್ದೆ. ತಿಂದ್ಬಿಟ್ಲು ಬಿಸಿ ರೊಟ್ಟಿಯ. ಮತ್ತೆ ನಮ್ಮ ಅಮ್ಮ ನೋಡಿ ಬರೀ ಅನ್ನ ಮಾಡ್ತಾಳೆ ಅಂತ. ನಿಮ್ಮ ಅಪ್ಪ ಬಂದು ಏನ್ ಬೇಕು, ಎತ್ತಿ ಬಿಡು, ಈ ಕಡೆ ಬರ್ತಾಳೆ. ಏನು ಎತ್ಬಿಡ್ಬೇಕು, ಅವಳನ್ನ ಎತ್ತಿ ಮೇಲ್ ಬಿಡು. ಏನು ಬೇಡ, ಸುಮ್ಮನೆ ಬಿಸ್ಕೆಟ್ ಕೊಡು ಅಂತ ಅಲ್ಲಿರೋದೊಂದು ಕೊಡು. ಇಲ್ಲೂ ಹತ್ತಕ್ಕೆ ಟ್ರೈ ಮಾಡ್ತಾಳೆ. ಅಲ್ಲಿ ಐಟಮ್ ಬಿಸ್ಕೆಟ್ ಅದೇ ಹತ್ತಕ್ಕೆ ಟ್ರೈ ಮಾಡುತ್ತೆ ಅಂತ ಮೊನ್ನೆ ಸ್ಕೂಲ್ಸ್ ವಹಿಸಿದ್ದಲ್ಲ ಮಂಗ್ನಂಗೆ. ಪಾಪ ಹೋಗೇ ಇರಲಿಲ್ಲ ಅದು ಅದಕ್ಕೆ ಕೇಳ್ತಾ ಇರೋದು, ಅದನ್ನ ಕೊಡು ಅಂತ ಕೇಳಿದ್ದು. ನಿನಗೆ ಗೊತ್ತಿದ್ರು ತಾನೇ ಅದು. ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ನಿನ್ನಿಂದ. ತೊಳ್ದು ಅದು ಸುಮ್ಮನೆ ಇತ್ತು ಕಣೆ ಕೆಳಗೆ. ಇವಳೆ ಬಾ ಅಂತ ಎತ್ಕೊಂಡು ಪಕ್ಕ ಕೊಂಡಿಸ್ಕೊಂಡ್ಲು. ಎಲ್ಲ ಕಿತಾಪತಿ ಕೆಲಸ ಇವಳು ಮಾಡೋದು. ಅದು ಕರೆಕ್ಟಾಗಿತ್ತು ಅದ್ರ ಪಾಡಿಗೆ. ಅದು ನಿನ್ ಕೈಲೇ ಎಲ್ಲ ಕ್ಲೀನ್ ಮಾಡಿಸ್ಬೇಕಾಯ್ತು. ಅನ್ಬಾರ್ದ ಗೈಸ್, ನಮ್ಮ ಅಕ್ಕ ಮನೆಗೆ ಬಂದು ವಾಕ್ ಮಾಡ್ತಾ ಇದೀನಿ. ಮನೆ ಒಳಗಡೆ ವಾಕಿಂಗ್. ನಮ್ಮ ಹಸ್ಬೆಂಡ್ ಹೇಳ್ತಾ ಇದೀನಿ, ಇದನ್ನ ಕೊಡಿಸ್ರಿ ಈ ತರದ್ ಒಂದು ಅಂತ. ಥ್ರೆಡ್ಮಿಲ್ ನ ಆದ್ರೆ ಅವ್ರು ಕೊಡಿಸ್ತಾ ಇಲ್ಲ. ನನ್ ಮನೆಗೆ ಒಂದು ಕೊಡಿಸಿ ಬೇಕು ಅಂತ. ಆಚೆ ಯಾವಾಗ್ಲೂ ಹೋಗಕ್ಕಾಗಲ್ಲ. ಅಲ್ಲ ವಾಕರ್ ಅಂತಿದ್ದು. ಮಕ್ಳದೊಳಗಡೆ ನಂಗೊಂದು ವಾಕರ್ ಕೊಡ್ಸು, ಅದನ್ನ ತಂದ್ಬಿಡ್ಬೇಕಾಗಿತ್ತು. ನೀನ್ ಹೇಳಿದ್ದಲ್ಲ ತಗೋ ಅಂತ. ಅವ್ವಾರ ನಿಂದು ಏನಪ್ಪ ನಂಗೆ ವಾಕರ್ ಕೊಡ್ಸು, ನಂಗೆ ವಾಕರ್ ಕೊಡ್ಸು. ಅಷ್ಟೊತ್ ಮಾಡಿದ್ರು ಅವಳು ಏನದು ಹೇಳೋಗ ಕರೆಕ್ಟಾಗಿ ಏನದು? ಟ್ರೆಡ್ಮಿಲ್. ಟ್ರೆಡ್ಮಿಲ್ ರೆಡ್ ಮಿಲ್ ಅಲ್ಲ, ನಾನ್ ಹೇಳ್ತಾ ಇದೀನಿ ನಿಮ್ಗೆ. ರೆಡ್ ಮಿಲ್ ಎಂತದ ಮಗ್ನೆ ಅದು ಟಿನ್ ರೆಡ್ ಬುಲ್. ರೆಡ್ ಬುಲ್ ಇದೇ ಕೊಟ್ಟಿದ್ದು ನಾನು. ಈ ಕಲರ್ ಕಾಂಬಿನೇಷನ್ ಬ್ಲೌಸ್ ಕೊಟ್ಟು ನಾನು ಮೋಫಿಗೆ ಆ ಥರದ್ದು ಜಗಳ ಆಡ್ತಾರೆ. ತಪ್ಪಾಯ್ತು ಅಂದಿಲ್ಲ ಅಂದ್ರೆ ಫುಲ್ಲು ಜೋರೇ ಮಾಡ್ತೀನಿ, ಇಲ್ಲಾಂದ್ರೆ ಪವರ್ ಆಫ್ ಮಾಡ್ರಿ ಅದ್ರಲ್ಲಿ ಕೈಲಿರೋದ್ರಲ್ಲಿ. ಗೈಸ್, ನನ್ನ ಮಗಳು ಮಾಡ್ತಾವಳೆ ವಾಕಿಂಗ್. ನಾನೊಬ್ಬ ಸುಳೆ ಮಗನ ಎಲ್ಲ ಬೈಕೋತ ಅದನ್ನ ಕೂಡ ರೂಮ್ ಒಳಗೆ ಹೋಗಿ ಬೈಕೊಂತ ಇದ್ರೆ ನಿಮಗೆ ನೀವೇ ಅದನ್ನ ಹಾಕಿ
ಬೇವರ್ಸಿ ಅಲ್ಲ ಐತೆ ಅಲ್ಲಿ ಅವಳು ಹೇಳಿದ್ಮೇಲೆ ನಾನು ಕೇಳಿಸ್ಕೊತಿರೋದು. ನಾವು ಕೇಳಿಸ್ಕೊಂಡ್ವಿ, ನಾವು ನೋಡ್ತಾ ಇದ್ವಲ್ಲ ಅದ್ರಲ್ಲಿ ನಾನು ಕೇಳಿಸ್ಕೊಂಡೆ. ತಗೊಳ್ತೀಯಾ? ಗೈಸ್ ಇದು ಅಪ್ಸರೆ ಸಿಲ್ಕ್ ಅಂಡ್ ಸ್ಯಾರೀಸ್ ಅಲ್ಲಿ ತಗೊಂಡು ಹೊಲ್ಸಿರೋ ಸ್ಯಾರಿ ಈ ತರ ಇದೆ ಸ್ಯಾರಿ ನೋಡಿ. ಹಾಕಿದೀನಿ ಅದ್ರದ್ದು ಒಂದು. ನಿಮಗೆ ಬೇಕು ಅಂದ್ರೆ ಕಮೆಂಟ್ ಹಾಕಿ, ನಾನು ಅವರ ಮೊಬೈಲ್ ನಂಬರ್ನ ನಿಮಗೆ ಶೇರ್ ಮಾಡ್ತೀನಿ. ನೀವು ಅವ್ರಿಗೆ ವಾಟ್ಸಾಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅವರು ಯಾವ ಸ್ಯಾರಿ ಬೇಕು ಎಲ್ಲ ಕೇಳಿ ಡೀಟೇಲ್ಸ್ನ ನಿಮಗೆ ಸೆಂಡ್ ಮಾಡ್ತಾರೆ. ಇದಕ್ಕೆ ಬ್ಲೌಸ್ ಈ ತರ ಬಂದಿದೆ, ಈ ತರ ಸ್ಟಿಚ್ ಮಾಡಿಸಿದ್ದಾರೆ ನೋಡಿ, ಈ ತರ ಡಿಸೈನ್ ಅಲ್ಲಿ. ಇಲ್ಲಿ ಬಾರ್ಡ್ರನ್ನ ಇಲ್ಲಿ ಕೊಡಿಸ್ಬಿಟ್ಟು ಇಲ್ಲಿಗೆ ಸ್ಲೀವ್ಗೆ ಚಿಕ್ಕದಾಗಿ ಕೊಡಿಸಿದ್ದಾರೆ. ಬ್ಯಾಕ್ ಸೈಡ್ ಈ ತರ ಬಂದಿದೆ. ಇದು ನಮ್ಮ ಟೈಲರ್ ಮೋಫಿ ಅವರು, ಮೋಫಿ ಫ್ಯಾಷನ್ ಅವರು ಹೊಲ್ದಿರೋದು. ಸೊ ತುಂಬಾ ಚೆನ್ನಾಗಿ ಹೊಲಿತಾರೆ ಅವರು. ನಮ್ಮ ಅಕ್ಕನ ಮಗಳು ಇನ್ನೂ ಒಂದೆರಡು ಸ್ಯಾರಿ ತಗೊಂಡು ತೋರಿಸ್ತಿದ್ಲು. ನಾನು ಬೇಡ ತುಂಬ ಜಾಸ್ತಿ ಆಯ್ತು ಈಗಲೇ ಅಂತೇಳಿ ಮೊಬೈಲ್ ನೋಡಬೇಕು ಅಂತ ಇದ್ರು ನಮ್ಮ ಹಸ್ಬೆಂಡು. ಸೊ ನೋಡ್ಕೊಬರೋಣ ಅಂತ ಹೊರಟ್ವಿ ಈಗ. ಗೈಸ್ ನಮ್ಮ ಮನೆಯವ್ರಿಗೆ ಈಗ ಹುಚ್ಚು ಬಂದಿದೆ, ಐಫೋನ್ ತಗೊಳ್ಳೋ ಹುಚ್ಚು ಬಂದಿದೆ ಈಗ. ಅದಕ್ಕೆ ಈಗ ಹುಚ್ಚು ಬಿಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಪೈ ಶೋರೂಮ್ಗೆ. ಯಾವ್ದು ತಗೊಂತಾರೋ ಗೊತ್ತಿಲ್ಲ. ನಾವ್ ಹೇಳಿದ್ನ ಅವ್ರು ನೋಡ್ಕೊಂಬರಕ್ ಹೋಗ್ತಾ ಇದೀನಿ ಅಷ್ಟೇ. ಅವರು ಕೇಳಲ್ಲ, ಏನೇನ್ ಮಾಡ್ತಾರೆ ನೋಡೋಣ ಬನ್ನಿ, ಈಗ ಹೋಗಿ ನೋಡೋಣ. ನೋಡು ನನ್ಗೆ ಇದಕ್ಕೆ ಇಷ್ಟ ಆಗಲ್ಲ. ಸುಮ್ ಕೂತಿದ್ದು ಅವ್ನಿಗೆ ಮೊಬೈಲ್ ಹುಚ್ಚಿಡ್ಸಿದ್ ಯಾರು? ನಾನು ಹೇಳಲ್ಲ ಅವನ್ ಯಾರು? ಸುಮ್ನೆ ನಾನು ತಮಾಷೆಗಳಂಗಿಲ್ವಾ? ಓ ಸರಿಯಾಗಿದ್ದೀರಾ ಇಬ್ರು. ಹಂಗ ಹೇಳ್ದಾಗೇನೆ ಹೇಳ್ದಾಗ ಈಗ ಒಬ್ಬೊಬ್ರು ಎಳಿತಾ ಇದಾರೆ. ಪೈಗೆ ಬಂದಿದೀವಿ, ನೋಡೋಣ ಯಾವ ಫೋನ್ ತಗೊಂತಾರೆ ಅಂತ. ಮೇಡಮ್ ಇಲ್ಲೇ ಡ್ಯಾನ್ಸ್ ಮಾಡ್ತಾವ್ರೆ ನೋಡಿ. ಚೆನ್ನಾಗಿ ಬರ್ತೈತೆ ಫ್ರಂಟ್ ಕ್ಯಾಮ್ರಾ. ನೀನು ಯಾವ್ದು ಹೇಳಿದ್ದು? ಇದನ್ನೇ ನಾನು ಹೇಳಿದ್ದು. ಅಲ್ಲ ಅವ್ನು ಹೇಳಿದ್ದು. ನೋಡಿ ಗೈಸ್ ಎಲ್ಲ ಫ್ಯಾನ್ ಗೀನ್ ಎಲ್ಲ ಇಟ್ಟಿದ್ದಾನೆ. ನಾನು ಐಪ್ಯಾಡ್ ನೋಡ್ತಾ ಇದ್ದೀನಿ. ಏನೇನೋ ಮಾಡ್ತಿದ್ದಾರೆ ನೋಡಿ, ಇಷ್ಟು ಜನ ನೋಡ್ತಿದ್ದಾರೆ. ನಮ್ಮ ಅಮ್ಮಂಗೆ ಕೊಡೋದು ವಿವೋ ಅಂತ ಏನೇನೋ ಮಾತಾಡ್ತಿದ್ದಾರೆ. ನಮ್ಮ ಅಕ್ಕಂಗೆ ಇದೆ ಇಷ್ಟ ಆಗಿದೆ. ಸೊ ನೋಡಿ ಏನು ಅಂತ ನೋಡೋದ ಬನ್ನಿ. ನನಗೂ ಐಪ್ಯಾಡ್ ಕೊಡಿಸ್ತಾರಂತ. ಸೊ ಮ್ಯಾನಿಫೆಸ್ಟಿಂಗ್ ಐ ಥಿಂಕ್ ಕೊಡಿಸ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಇದ್ದಾರೆ ನೋಡಿ ಜನಗಳು, ಹೆಂಗಿದ್ದಾರೆ ನೋಡಿ. ಗೈಸ್ ಇದು ತಗೋಬೇಕು ಅಂತ ನೋಡ್ತಾ ಇದ್ದಾರೆ. 1,50,000 ಅಂತ ಇದು. ಇದಕ್ಕೆ ಇಂಟ್ರೆಸ್ಟೇ 20,000 ಅಂದರೆ 1,70,000 ಹತ್ತತ್ರ ಆಗುತ್ತೆ. ಇದು 17 Pro Max. ನಾನು ಇಂಟ್ರೆಸ್ಟ್ ಕೊಟ್ಟು ತೊಗೊಳೋದು ಬೇಡ ಅಂತ ಇದ್ದೀನಿ. ನೋಡೋಣ ಅಂತ ಇದ್ದಾರೆ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಮೊಬೈಲ್ ಹುಚ್ಚು ಅವರಿಗೆ ಜಾಸ್ತಿ. ಸೊ ನೋಡೋಣ ಏನಾಗುತ್ತೆ. ಖುಷಿಲ್ಲ ಅವರೇ ಫೋನ್ ತಗೊತಾ ಇದ್ದೀನಿ. ಇದೆಷ್ಟಿದೆ? ಎಷ್ಟು ಇಂಚಿದು? 100 ಇಂಚ್ ಟಿ ವಿ ನೋಡಿ ಗೈಸ್, ಎಷ್ಟು ದೊಡ್ಡದಾಗಿದೆ. ಅದು 85 ಅಪ್ಪ. ಇದು ಆ್ಯಕ್ಚುಲಿ ಮೊಬೈಲಲ್ಲಿ ನೀವು ವಿಡಿಯೋದಲ್ಲಿ ನೋಡೋಕ್ಕೆ ಚಿಕ್ಕದನ್ಸುತ್ತೆ, ರಿಯಲಿ ನೋಡೋಕ್ಕೆ ತುಂಬ ದೊಡ್ಡದಾಗಿದೆ. ಎಲ್ಲ ಟಿ ವಿ ಆಪ್ಷನ್ನು. ಲೋನಿಗೆ ಕೊಟ್ಟು ಬಂದಿದ್ದಾರಂತೆ, ನಂಬರು ಚೆಕ್ ಮಾಡಬೇಕು ಅವರು. ಇವ್ರು ಅಲ್ಲಿ ಸೀಟ್ ಬಿಟ್ಟು ಇಲ್ಲಿ ಬಂದು ಹಿಡ್ಕೊಂಡವ್ರೆ. ಅಲ್ಲಿ ಹಿಂಗೆ ವರ್ಗ ಥರ ಇಲ್ಲ ಅಂತ ಇಲ್ಲಿ ಬಂದು ಹೊರ್ಕೊಂಡವ್ರೆ. ಆದರೆ ಈ ಥರ ಆರಾಮಾಗಿ ಕುತ್ಕೊಳಕ್ಕಾಗಲ್ಲ ಅದು. ಸೊ ಸ್ಟವ್ ಮಾತ್ರ ಗೈಸ್ ಸಖತ್ತಾಗಿದೆ. ಸ್ಟವ್ ನೋಡಿ, ನಾನೊಂದು ನೋಡಿದೆ 55,000 ಅಂತೆ ಸ್ಟವ್.
ಇದು ನೋಡಿ ಗೈಸ್, ಇದು 55,000 ಇದು. ಸಕ್ಕತ್ತಾಗಿದೆ, ಆಟೋಮೆಟಿಕ್. ವೆಯ್ಟ್ ಎತ್ತಕ್ಕಾಗಲ್ಲ, ಇಬ್ಬರು ಬೇಕು ಕೆಳಗಡೆ ಕ್ಲೀನ್ ಮಾಡ್ಕೊಳಕ್ಕೆ. ಇದು ಆ್ಯಕ್ಚುಲಿ ಇದು ವುಡ್ಗೆ ಫಿಟ್ಟಿಂಗ್ ಮಾಡಿಸ್ತಾರಲ್ಲ ಸೆಲ್ಫ್ಗೆ, ಆ ಥರದ್ದು ಇದು. ಬಟ್ ಹಂಗೆ ಮಾಡಿಸಿದ್ರೆ ಎಲ್ಲ ನಾವು ಅಡುಗೆ ಮಾಡಿದ್ದು ಏನಾದ್ರು ಉಕ್ಕಿದ್ರೆ ಕೆಳಗಡೆ ಹೋಗಿ ಎಲ್ಲ ಗಲೀಜಾಗುತ್ತೆ. ಈ ಥರ ಇಟ್ಕೊಂಡ್ರೇ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಸೊ ಸ್ಟವ್ ನಾವೊಂದು ಈಗೇನು ಸದ್ಯಕ್ಕಂತೂ ತೊಗೊಳಲ್ಲ ನಾವು. ಬಟ್ ನಂಗೆ ಇದಕ್ಕಿಂತ ಇನ್ನೊಂದು ಆ ಕಡೆ 43,000 ನೋಡಿದೆ, ಅದು ಸಕ್ಕತ್ತಾಗಿದೆ, ಮಸ್ತಾಗಿ. ಮಾತಾಡಕ್ಕಾಗಲ್ಲ. ಈಗ ನಾನು ಇವ್ರ ಹತ್ರ ಮಾತಾಡ್ತಿದ್ರೆ ಅದೇ ಥರ ಎಲ್ಲರ ಹತ್ರ ಮಾತಾಡೋಕ್ಕಾಗಲ್ಲ. ರೆಸ್ಪೆಕ್ಟ್ ಒಬ್ಬೊಬ್ಬರ ಮೇಲೆ ಇರುತ್ತೆ. ಮತ್ತು ಏನು ಹೋಟ್ಲಿಗೆ ಬಂದಿತ್ತು. ಏನು ಹೇಳಿದ್ದೀನೋ ಬೇಬಿ ಕಾರ್ನ್? ಇದೆ ಗೋಲ್ಡನ್ ಬೇಬಿ ಕಾರ್ನ್ ಬೇಕದು. ಆಯ್ತು, ಒಂದು ಗೋಲ್ಡನ್ ಬೇಬಿ ಕಾರ್ನು, ಒಂದು ಪನ್ನೀರ್ ಕಬಾಬ, ಗೀ ರೋಸ್ಟ್ ಕಬಾಬ್. ಓಕೆ, ಹೇಳೋ ಒಂದು ಹೈದ್ರಾಬಾದ್. ಒನ್ ಗೋಲ್ಡನ್ ಬೇಬಿ ಕಾರ್ನ್, पनीर कबाब, 4 कुलचा प्लेन और बटर बटर, ये 4 बटर कुलचा, कढ़ाई पनीर, तो वेज बिरयानी, सर स्पेशल वेज बिरयानी और वेज मंचूरियन बिरयानी सर, नॉर्मल बिरयानी, स्पेशल वेज सर मिक्स वेज ओनली राइस, हाँ ओनली राइस यू, ओके वेज बिरयानी हाँ. एनीथिंग एल्स सर? सर एनी बेवरेजेस जूस यू वांट सर? So order it. So 1 golden bacon, 1 paneer kebab, 4 butter kulcha, 1 kadai paneer, 2 veg biryani rice. 2 veg biryani. Thank you. ಲೋನ್ ಚೆಕ್ ಮಾಡೋಕ್ಕೆ ರಜೆ ಇತ್ತಲ್ಲ, ತುಂಬ ಜನ ಇದ್ದಾರೆ. ಆಮೇಲೆ ಒಂದು 10 ನಿಮಿಷ 15 ನಿಮಿಷ ಅಂತ ಇದ್ರು ಅವರು. ಸೊ ನಾವು ಅಷ್ಟೊತ್ತಿಗೆ ಊಟ ಮಾಡ್ಕೊಬರೋಣ, ನಮ್ಮ ಅಕ್ಕನ ಮಗಳು ತುಂಬ ಹೊಟ್ಟೆ ಹಸಿತಾ ಇದೆ ಅಂತ ಇದ್ಲು, ಊಟ ಮಾಡ್ಕೊಬರೋಣ ಅಂತ ಬಂದ್ವಿ. ಹಾಗೆ ನಮ್ಮ ಹಸ್ಬೆಂಡ್ಗೂ ಮೈಂಡ್ ಡೈವರ್ಟ್ ಆಗುತ್ತಲ್ವ, ಆಚೆಗಡೆ ಬಂದರೆ. ಅಲ್ಲೇ ಇದ್ದರೆ ತೊಗೋಬೇಕು ಅನ್ನಿಸ್ತಿರುತ್ತೆ. ಇಲ್ಲಿ ಬಂದು ಊಟ ಮಾಡಾದ್ಮೇಲೆ ಹೇಳ್ತಿದ್ರು, ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ತೊಗೊಳ್ಬೇಕು ಅಂತ ಅನ್ನಿಸ್ತಿಲ್ಲ, ಬೇಡ ಅಂತ. ನಾನು ಫಸ್ಟೇ ಡಿಸೈಡ್ ಮಾಡಿದ್ದೆ. ನನಗೇನು ಅಂದರೆ ಸುಮ್ಮನೆ ಅನ್ನೆಸೆಸರಿ ಅಮೌಂಟ್ನ ವೇಸ್ಟ್ ಮಾಡೋದು ನಂಗೆ ಇಷ್ಟ ಆಗಲ್ಲ. ಯಾಕಂದರೆ ದುಡಿಯೋದು ಇವರು, ಅವ್ರಿಗೇನು ಅನ್ನಿಸ್ತಾ ಇರ್ಬೋದು. ಬಟ್ ನನಗೆ ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಹೋಗ್ತಾರೆ, ತಿಂಡಿನೂ ತಿನ್ನಲ್ಲ, 7:30ಗೆ ಮನೆ ಬಿಡ್ತಾರೆ, ಬರೋದು ನೈಟು 8:30 9:30. ಅವ್ರು ತಿನ್ನೋದೇ 1 ಟೈಮ್ ಊಟ ಮನೇಲಿ, 2 ಟೈಮು ಆಚೆಗಡೆ ತಿಂತಾರೆ. ತುಂಬ ಕಷ್ಟಪಡ್ತಾರೆ ಮನೆಗೋಸ್ಕರ ದುಡಿಯೋದು. ಅವರು ಅಷ್ಟು ಕಷ್ಟಪಟ್ಟು ದುಡಿಯೋ ದುಡ್ಡನ್ನ ಸುಮ್ಮನೆ ನನಗೆ ವೇಸ್ಟಾಗಿ ಖರ್ಚು ಮಾಡೋದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಯಾವಾಗೂ, ಪ್ಲೀಸ್ ಸುಮ್ಮನೆ ವೇಸ್ಟ್ ಖರ್ಚು ಮಾಡಬೇಡ್ರಿ, ಸ್ವಲ್ಪ ಸೇವಿಂಗ್ಸ್ ಮಾಡಿ ಅಂತ. ಯಾಕಂದರೆ ನಮ್ಮ ಹತ್ರ ಈಗ ಅವ್ರೇನು ದುಡಿತಾರೆ ಆ ದುಡ್ಡಲ್ಲಿ ನಾವು ಬದುಕ್ಬೋದು. ಮಂತ್ಲಿ ಏನು ತರ್ತಾರವರು ಅದರಲ್ಲಿ ನಾವು ಬದುಕ್ಬೋದು ಅಷ್ಟೇ. ಈಗ ಮಿಡ್ಲ್ ಕ್ಲಾಸು, ಇನ್ನೂ ಲೋವರ್ ಮಿಡ್ಲ್ ಕ್ಲಾಸ್ ಅವರೆಲ್ಲ ಏನು ಕಡಿಮೆ ದುಡ್ಡು ಸಂಪಾದನೆ ಮಾಡಿ ಆ ತಿಂಗಳಿಗೆ ಇದು ಮಾಡ್ತಾರೋ, ಅದೇ ಥರ ನಮ್ಮ ಪರಿಸ್ಥಿತಿನೂ ಇದೆ. ಈಗ ನಾವೇನಂತ ಸೇವಿಂಗ್ಸ್ ಏನು ಮಾಡಿ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ನಾನು ಅವ್ರಿಗೆ ಅದನ್ನ ಹೇಳ್ತಾ ಇರ್ತೀನಿ, ಸ್ವಲ್ಪ ಯೋಚನೆ ಮಾಡಿ ಅಂತೇಳಿ. ಗೈಸ್, ಈಗ ಬೇಬಿ ಕಾರ್ನ್ ಮಂಚೂರಿ, ಅದು ಪನ್ನೀರ್ ಕಬಾಬ್ ಅಂತೆ, ಪನ್ನೀರಲ್ಲಿ ಕಬಾಬ್. ಬಟ್ ಈ ಹೋಟ್ಲಲ್ಲಿ ವೆಜ್ ಐಟಮ್ಸು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ, ಚೆನ್ನಾಗಿದೆ. ನೆಕ್ಸ್ಟು ರೋಟಿ, ಕಡಾಯಿ ಪನ್ನೀರ್, ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ತಿಂದ್ಕೊಂಡು ಎಲ್ಲರೂ ಬಂತ ಕರೆಕ್ಟಾಗಿ. ಗೈಸ್, ಈಗ ರೋಟಿ ನನಗೂ ಒಂದು ಸಾಕು. ರೋಟಿ, ಕಡಾಯಿ ಪನ್ನೀರ್ ಬಂದಿದೆ, ಈಗ ತಿಂತಾ ಇರೋದು. ಯಾಕೋ ನಮ್ಮ ಹುಡುಗಿ ಮುಖ ಹಿಂಗೆ ಮಾಡ್ಕೊತವಳೆ, ಯಾಕೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದಾಳಲ್ಲ ಅವಳು. ತಿಂದು ಅಂತ ಅವಳು ಅನ್ನ ಮಾಡಿದ್ಲು ತಾನೆ, ಒಂಚೂರು ತಿಂದಿದ್ರಾಗಿರೋದು ಆ ಟೈಮಿಗೆ. ಗೈಸ್, ವೆಜ್ ಬಿರಿಯಾನಿ, ವೆಜ್ ರೈಸ್ ಸಕ್ಕತ್ತಾಗಿದೆ, ಟೇಸ್ಟ್. ಎಲ್ಲರೂ ಸವಿತಾ ಇದ್ದಾರೆ ವೆಜ್ ಬಿರಿಯಾನಿ.
ಸ್ವರ್ಣ ಸರಿಯಾಗಿ ತಿಂದು ಗೈಸ್ ಈಗ ಊಟ ಎಲ್ಲ ಮಾಡಿ ಅಕ್ಕನ ಮಗಳನ್ನ ಮನೆ ಹತ್ರ ಬಿಟ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಇವತ್ತಿನ ದಿನ ಇದಾಗಿತ್ತು. ಎಷ್ಟು ಎಂಜಾಯ್ ಮಾಡಿದ್ವಿ, ಖುಷಿಯಾಗಿತ್ತು ಇವತ್ತಿನ ದಿನ ಜೋಕ್ ಮಾಡಿಕೊಂಡು. ಸೊ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಗೈಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ